ಹೋಗ್ಬೇಕು. ತುಂಬಾ ಲೇಟ್ ಆಗ್ತದೆ. 9 ಗಂಟೆ ನಮ್ದು ಅಷ್ಟು ಆಗ್ಲೇ 7 ಗಂಟೆ ನಾನ್ ನಿಂಗ್ ಜಾಗ ಕೊಟ್ಟಿರೋದು ಅಂತ ದೇವ್ರು ಹೇಳಿದ್ಕೆ ದೇವ್ರು ಇಳುಕುಂಟೆಲವಾಡ ಗೋವಿಂದ ಅದೇನೋ ಲೈಕ್ ಏನೋ ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋದು ಗೊತ್ತಾ. ನಾನ್ ಒಳ್ಳೆಯವಳು ಯಾವತ್ತೂ ತಿರುಪತಿಗೆ ಬಂದಿಲ್ಲ. ಹಿಂಗಾರ್ ನೋಡ ಅನ್ಕೋಬೇಡಿ, ತಿರುಪತಿಗೆ ಬಂದಿದೀನಿ. ಎಷ್ಟೇ ಊರ್ ಸುತ್ತ ಬಂದ್ರು ನಮ್ಮೂರೇ ನಮ್ಮ ಮೇಲು ಅಂತ ಅವಾಗ್ಲೇ ಅಣ್ಣವ್ರು ಹೇಳಿಲ್ವಾ? ಯಾವ ಇದ್ದೆ ಅಂದ್ರೆ ನಿದ್ದೆ ಅಷ್ಟೇ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೆಲ್ಲರೂ ತಿರುಪತಿಗೆ ಹೊಡ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು 4:30 ಎಲ್ಲ ಇದು ರೆಡಿ ಆಗಿದ್ದೀವಿ. ನಮ್ಮ ಕಸಿನ್ಸ್ ವೇಟಿಂಗ್. ಪೂಜೆ ಎಲ್ಲ ಮಾಡಿಬಿಟ್ಟಿದ್ದೀನಿ. ಪೂಜೆ ಎಲ್ಲ ಮಾಡಿ ರೆಡಿ ಆಗಿದ್ದೀವಿ. ಲೆಟ್ಸ್ ಗೋ, ಕಂಟಿನ್ಯೂ ಮಾಡ್ತೀನಿ ಹೋಗ್ತಾ. ಹಂಗಲ್ಲ ಬಾಯ್. ಬಾಯ್ ಗೈಸ್, ನಾವೆಲ್ಲರೂ ಇವಾಗ ಜಾಲಲ್ಲಿ ಕ್ರಾಸ್ ಹೋಗಿ ಟ್ರಾವೆಲ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಸ್. ಬೆಳಗ್ಗೆ ಏನು ಮಾಡಿಲ್ಲ ಗೊತ್ತಾ, 4 ಗಂಟೆಗೆ ಎದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಏನೋ ಹೊಟ್ಟೆ ಹಸಿತೈತೇನೋ ತಿನ್ಬೇಕು ಅಂದ್ಬಿಟ್ಟು ಪಾಪ್ಕಾರ್ನ್ ಮಾಡೋದು ಎಲ್ಲ ಸೀದೋಗ್ಬಿಟ್ಟಿತ್ತು. ಅದೊಂದು ಕ್ಲಿಪ್ ತಗೊಂಬೇಕಿತ್ತು, ಮರ್ತೋಗ್ಬಿಟ್ಟೆ. ಆದ್ರೆ ಎಲ್ಲ ಸೀದೋಗ್ಬಿಟ್ಟಿತ್ತು. ಫೈನಲಿ ಎಲ್ಲ ಜಾಲಹಳ್ಳಿ ಕ್ರಾಸ್ ರೀಚ್ ಆಗಿದ್ದೀವಿ. ಇವನಿಂದಾನೆ ಡಿಲೇ ಆಗಿತ್ತು. ಕಾರ್ ಓಡ್ಸಲ್ಲ ಅನ್ಬಿಟ್ಟ. ಇಲ್ಲ, ಕಾರಲ್ಲಿ ಆರಾಮಾಗಿ ಬರ್ಬೋದಿತ್ತು. ನಾನು ಓಡ್ಸಲ್ಲ, ನಂಗಾಗಲ್ಲ ಆಗ್ತಿತ್ತ. ಡ್ರೈವರ್ ಸುಸ್ತ ಆಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ಕಾರ್ ಡಿಲೇ ಆಯ್ತು. ಫೈನಲಿ ಮೆಜೆಸ್ಟಿಕ್ ರೀಚ್ ಆದ್ವಿ. ಮೆಜೆಸ್ಟಿಕ್ ಬಂದಿದ್ದೀನಿ, ಕೆಳಗಡೆ ಎಲ್ಲ ಅಷ್ಟೇ ಬಂದಿದ್ದೀನಿ ತುಂಬಾ ಸತಿ. ಈ ತರ ಹಿಂಗ್ ಮೇಲೆಲ್ಲ ಎತ್ತಾರ ಇವತ್ತೇ ಫಸ್ಟ್ ಟೈಮ್. ಇಲ್ಲಿಂದ ಇವಾಗ ನೆಕ್ಸ್ಟ್ ಅಲ್ಲಿ ಹೋಗ್ಬೇಕಂತ, ಯಾವ್ದೋ ಬೇರೆ ಸೈಡ್ ಬಸ್ ಹೋಗಕ್ಕೆ. ಇಲ್ಗೋ ಅವ್ರ ಡಿಸ್ಕಷನ್ ಫುಲ್ ಡಿಸ್ಕಷನ್. ಅದು ಬಸ್ಸಲ್ಲಿ ಬೇರೆ ಹೋಗ್ಬಿಟ್ಟು ಎಷ್ಟೊಂದು ದಿವಸ ಆಗ್ಬಿಡೈತೆ ಅವ್ರಿಗೆ ಎಲ್ಲಾರ್ಗು. ಹೆಂಗ್ ಬೇಕು ಹಂಗ ಆಡ್ತವ್ರೆ. ಹೆಂಗ್ ಹೋಗ್ಬೇಕು ಹಿಂಗೆ ದಾರಿ ಕಾಣಿಸ್ತೈತಿ. ಬಸ್ಸಲ್ಲಿ ಹೋಗಿ ಎಷ್ಟೊಂದು ದಿವಸ ಆಗ್ಬಿಡೈತಲ್ಲ ಒಂದ್ ರೈಡ್. ಈ ಫುಟ್ಪಾತ್ ಇದು ಸ್ಕೈ ವಾಕ್. ತುಮಕೂರು ಬಸ್ ನೋಡ್ಬಿಟ್ಟಿ ಬಂತು ತಿರುಪತಿ ಅಂತೆ. ತಿರುಪತಿ ಬಸ್ ಬಂದೈತೆ ಹತ್ತು ಅಂತವಳು. ಇವ್ರು ಯಾರು ಕಾಣಿಸಲ್ಲ ದೂರದಿಂದ. ನಂಗೊಬ್ಳು ಕಾಣಿಸ್ತದೆ, ಇವಳು ಕಾಣಿಸಲ್ಲ. ನೋಡೋದ್ ಹಿಂಗೆ ಇವ್ನಿಗೂ ಕಾಣಿಸಲ್ಲ, ಅವಳು ಕಾಣಿಸ್ತದ, ನಂಗೆ ಕಾಣಿಸ್ತದೆ. ತುಮಕೂರು ಬಸ್ ಹತ್ಬಿಟ್ಟಿ ನನಗ ತಿರುಪತಿ ಅಂದ್ಬಿಟ್ಟಿದ್ಲು. ಇವಾಗ ಏನೇನ್ ಆರ್ಡರ್ ಮಾಡ್ಕೊಂಡ್ ನೋಡೋಣ. ನಿನ್ಗೂ ರೈಸ್ ಬಾತಾ, ನಂಗೆ ಇಡ್ಲಿ. ನನಗೇನು ಕಿಚಡಿ. ಅದ್ಯಾವ್ದು ಕಿಚಡಿ? ಏನೋ ಬೇಗ ಹೇಳ್ರಿ. ಕೇಸರಿ ಖಾರ ಬಾತು. ಉಪ್ಪಿಟ್ಟು, ಅದು ಕೇಸರಿ ಬಾತ್. ಅದು ನಂಗೆ ಇಡ್ಲಿ. ಇಡ್ಲಿನಾ? ನಿಂಗೇನ್ ಬೇಕು? ಇಡ್ಲಿ ಫುಲ್ ಇವ್ಳು ಬೆಳಗ್ಗೆ ಪಾಪ್ಕಾರ್ನ್ ರೈಸ್ ಬಾತ್, 2 ಇಡ್ಲಿ. ಅದನ್ನ ತಂದವಳು ಸೀದಾಗಿರೋದ್ನೆಲ್ಲ ಸೆಗ್ರಿಗೇಟ್ ಮಾಡಿ ತಂದವಳೆ. ಎಲ್ಲ ಹೊಟ್ಟೆ ಹಸ್ಬಿಟ್ಟೈತಿ. ಬೆಳಗ್ಗೆ ಬೇಗ ಎದ್ಬಿಟ್ಟು जंपर में बम्पर. ಸೊಸೈಟಿ ಚೆನ್ನಾಗೈತಾ? ಸಕ್ಕತ್ತ ಮಾಡೋ. ಇದು ದೇವಸ್ಥಾನದಲ್ಲಿ ಕೊಡ್ತಾರಲ್ಲ. ಅವ್ನು ಬಿಸಿ ಗರ್ಲ್ ಫ್ರೆಂಡ್ ಜೊತೆ ಚೆನ್ನಾಯ್ತು. ಇಡ್ಲಿ ತಿನ್ಬಿಟ್ಟು ಎಲ್ಲಾರು ನಾಷ್ಟ ಆರ್ಡರ್ ಮಾಡುವಾಗ ಮೆನ್ಯೂ ನೋಡ್ತಾರೆ. ಪ್ಲೇಟ್ಸ್ ನೋಡಿ ಆರ್ಡರ್ ಮಾಡಿದ್ನಂತೆ. ಅವ್ನಿಗೆ ಬಿಸಿ ಬೇಡವಂತೆ. ಎಲ್ಲ ಪ್ಲೇಟ್ಸ್ ನೋಡಿ ಆರ್ಡರ್ ಮಾಡ. ನಾನ್ ನೋಡಿ ತಿಂದೇ ಇಲ್ಲ ಇನ್ನು. ಚೆನ್ನಾಗಿದೆ ತಿನ್ನೋಕೆ. ನಾನು ಬೆಳಿಗ್ಗೆ 4 ಗಂಟೆ ತಿಂದೆ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರ ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ಡು ಸತ್ತೋಗ್ಬಿಡ್ಬೇಕು. ಬೆಳಗ್ಗೆ 4 ಗಂಟೆಗೆ ರಾತ್ರಿ ಅನ್ನ ಸಾರು, ಪಾಪ್ಕಾರ್ನ್, ಸೀದಾಗಿರೋ ಪಾಪ್ಕಾರ್ನ್ ಮಾಡ್ಕೊಂಡ್ ಬಂದವಳು.
ಇವಾಗ ನಾನು ಇವಳೆ ತಿಂತವಳೆ. ನಾಲ್ಕೂವರೆಗೆ ರೆಡಿ ಆಗಿದ್ದು, 6 ಗಂಟೆ ಅಷ್ಟಲ್ಲಿ ಬಸ್ ಹತ್ತು ಬಿಡೋಣ ಅಂತ. ಇವಾಗ ಟೈಮ್ ಸೂರ್ಯನೂ ಉಟ್ಬಿಡ್ತು, ಬಿಸಿಲು ಬಂದ್ಬಿಡ್ತು. ಇನ್ನು ಮೆಜೆಸ್ಟಿಕ್ ಅಲ್ಲೇ ಇರೋದು, ಬಸ್ಸು ಹತ್ತಿಲ್ಲ ನಾವು. ತಿಂದ್ರಿ ಬೇಗ ಹೋಗೋಣ. ಏನೋ ತಗೊಂತವ್ರ ಇಬ್ರೆ ಹೋಗಿ, ಅಲ್ಲಿ ಏನಂತ ಗೊತ್ತಿಲ್ಲ. ಏನೋ ಫುಲ್ಲು ಏನೋ ತಗೊಂಡು ಚಿಪ್ಸ್ ಗಿಪ್ಸ್ ಎಲ್ಲ ತಗೊಂಡ್ಬಚ್ಚು. ಹಿಂಗೆ ಸೈಲೆಂಟ್ ಆಗಿ ಕೂತಿದೀವಿ 3 ಜನ. ಫೋನ್ ಬಿಸಿ. Okay. No, I just have to go. Yeah. ಅದಕ್ಕೆ ಹೋಗಿ ಇಬ್ರಿಂದ ಕೂತಿರೋದು, ನಾವೆಲ್ಲ ಇಲ್ಲಿ ಕೂತಿದೀವಿ. ಅಲ್ಲಿ ಕೂತ್ಕೊಳ್ರಿ ಅಂದ್ರೆ ಆ ಅಜ್ಜಿಗೆ ಹೆಂಗೋ ಈ ಕಡೆ ರಾಂಡಿ ಅಂದಿದ್ರೆ ಆಗಿರ, ಏನು ಈ ಕಡೆ ವಾ ಅಂದಿದ್ರೆ ಆಗಿರೋದು. ತೆಲುಗು ಬರಲ್ಲ ಅಂತ ಇಲ್ಲೇ ಕುತ್ಕೊಂಡ್ಬಿಟ್ಟವ್ರ ಗೈಸ್. ಏನ್ ಬೇಕು ಈ ಕಡೆ ಬಾ, ಈ ಕಡೆ ರಾಂಡಿ ಅಂದಿ ಅವ್ರು ರಂಡಿ ಈ ಕಡೆ ರಾಂಡಿ ಅನ್ಬೇಕಂತೆ. ನಮ್ಗ್ ಗೊತ್ತಿಲ್ಲ ರಾಂಡಿ. ರಘು ಅವಜ್ಜಿಗೆ ಹೋಗಿ ಈ ಕಡೆ ರಾಂಡಿ ಅಂದ್ಮೇಲೆ ಬರ್ತಾರೆ. ಆಮೇಲೆ ನಮ್ಮನ್ನ ಹಾಕೊಂಡು ತಟ್ಟು ಬಿಡ್ತಾರಷ್ಟೇ. ಅಯ್ಯೋ ತಟ್ಟು ಬಿಡ್ತಾರೆ ಅನ್ಬಿಡಿ ಸರ್, ಅದು ಡಬಲ್ ಮೀನಿಂಗು ಸರ್. ಅಯ್ಯೋ ಏನ್ ಗೊತ್ತಾ, ಇನ್ನು ಫಸ್ಟ್ ಇವಾಗ ತಿರುಪತಿ ಪ್ಲಾನ್ ಮಾಡೋರು ಹೋಯ್ತಾ ಇದೀವಿ. ಇನ್ನು ಹೋಗೇ ಇಲ್ಲ ಮೆಜೆಸ್ಟಿಕ್, ಇವಾಗ ಬಿಟ್ಟಿದೀವಿ. ಆಗ್ಲೇ ಚಿಕ್ಕಮಂಗ್ಳೂರ್ ಪ್ಲಾನ್ ಮಾಡೋ. ನೆಕ್ಸ್ಟ್ ಮಂತ್ ಚಿಕ್ಕಮಂಗ್ಳೂರ್ ಹೋಗೋಣ. ಚಿಕ್ಕಮಂಗ್ಳೂರ್ ಪ್ಲಾನ್ ಮಾಡು ಅಂತ ಮಾತಾಡ್ತಾ ಗೈಸ್. ಎತ್ಬಿಟ್ಟು ಎಲ್ಲ ಕುರ್ಕುರೆ ಸೌಂಡ್ ಆಯ್ತಾ ಇದ್ದಂಗೆ ಎಲ್ಲ ಮಲ್ಗಿದವರೆಲ್ಲ ಎತ್ಬಿಟ್ಟು ಕುರ್ಕುರೆ ಸೌಂಡ್ಗೆ ಎಲ್ಲ ಎತ್ಬಿಟ್ಟವ್ರೆ. ಇವಾಗ ಇದು ಯಾವ ಪ್ಲೇಸು? ಇವಾಗೆಲ್ಲ ಬಸ್ ಸ್ಟಾಪ್ ಮಾಡಿದೆ ಐಸ್ ಕ್ರೀಮ್ ತಿನ್ನಕ್ ಬನ್ನಿ. ಏನ್ ಬಿಸಿಲು ಇರೋದು. ಯಾವ ಊರಿದು? ಕನ್ನಡದವ್ರೆ ತಾನೇ ಇಲ್ಲೆಲ್ಲ. ತೆಲುಗು ಬರಲ್ಲ, ತೆಲುಗು ಬರ್ಲೇದು. ಯಾವ ಯುಗದವರೆಗೂ ಇರ್ತೀಯಾ? ಯಾವ ಅವರು ರಾಘವೇಂದ್ರ ಸ್ವಾಮಿ ಇನ್ನ ಎಕ್ಸ್ಟ್ರಾ 345 ದಿವಸ ಇರ್ತಾರೆ, ಅಲ್ಲಿಗನೇ ಇರ್ತೀನಿ. 345 ದಿವಸ ಅಂದ್ರೆ ಇನ್ನೊಂದು ವರ್ಷ ಇರ್ತಾಳೆ ಅಷ್ಟೇ. ಅಲ್ಲಿವರೆಗೂ ಕೂದಲು ಬ್ಲಾಕ್ ಮಾಡಿ ಕಸ. ನಮ್ಮ ಸತ್ಯಯುಗದವರೆಗೂ ಏನೋ ಆಸೆಗಳಿಲ್ಲ, ಯಾವಾಗ ಓದ್ತೀವೋ ಓದ್ತಾ ಇರೋದೆ ಅಷ್ಟೇ, ಬರ್ತಾ ಇರೋದು. ತಲೆ ಕಟ್ಬೇಕು ಎಲ್ಲರಿಗೂ. ಆದ್ರೂ ಗೈಸ್ ಬಸ್ಸಲ್ಲಿ ಒಂದು ಹುಡುಗಿ ಇಲ್ಲ, ನಮ್ ರಘು ಹುಡುಗಿ ಹುಡ್ಕೊಡೋಣ ಅಂದ್ರೆ ಬಸ್ಸಲ್ಲಿ ಎಲ್ಲ ಬರೀ ಅಂಕಲ್ ಆಂಟಿಗಳೇ. ಹುಡುಗಿ ಇಲ್ಲ, ಅಜ್ಜಿ ತಾತ ಅಂಕಲ್ ಆಂಟಿಗಳೇ. ಕಾಸೆಲ್ಲ ಇದಕ್ಕೆ ಆಯ್ತು. ಅದಕ್ಕೆ ಇಳಿದ ಕಡೆ ಎಲ್ಲ ಹೋಗದೆ, ಇಳಿದ ಕಡೆ ಎಲ್ಲ 5 ರೂಪಾಯಿ ಒಂದೊಂದ್ ಸೆಟ್. 5 ರೂಪಾಯಿ ಫಿಕ್ಸಾ? ಚೇಂಜ್ ಎಲ್ಲ ಕೊಡೋದಿಲ್ವಾ? ನೋಡಿ ಓದ್ ಕಡೆ ಎಲ್ಲ ಹೋಗದೆ. ಅದೇನು ಏನ್ ಟ್ಯಾಂಕ್ಸ್ ಇಲ್ಲ ಆತನೇ ಇರ್ತದಪ್ಪ. ತಮ್ಮ ಕಾರಲ್ಲಿ ಬಂದ್ರಿ ಎಲ್ಲ ರೋಡ್ ಸೈಡ್ ಸುಮ್ಮಿರಂಗೆಲ್ಲ ತೋರಿಸ್ತಾರ. ಅದು ಆಂಟಿ ಅದು. ಐಶು ಅವ್ರ ಫ್ಯಾಮಿಲಿ ನೋಡು, ನಾವಿಬ್ರು ಅನ್ಎಂಪ್ಲಾಯ್ಮೆಂಟ್ ಕಾಲೇಜು. ನಾವಿಬ್ರು ದುಡ್ಡಿರೋರು ಬಂದು ಒಂದ್ ಸೋಡಾ ಕೊಡಿಸ್ತಾರ. ನಾವ್ ಹತ್ರ ದುಡ್ಡಿಲ್ಲ ಏನಿಲ್ಲ, ಒಂದ್ ಸೋಡಾ ಕುಡಿಸ್ಬಾರ್ದು. 30 ರೂಪಾಯಿ ಸೋಡಾ ಅಂತ ಅಸ್ಯೂಮ್ ಮಾಡ್ಕೊಂಡ್ಬಿಟ್ರಿ ನೋಡ್ರಿ. ಕಳಿಸ್ತಾವ್ರು. ಸರಿ ಬಿಡು, ಸೋಡಾ ಬೇಡ, ನೀರಾಗತ್ತಿ. ನೀರ್ ಕುಡ್ ಚೆನ್ನಾಗಿದೆ ಅಷ್ಟೇ. ಬಸ್ ನೋಡಿ ಇವಾಗ ನಮ್ಮ ಇಂಡಿಯನ್ ಫ್ಲಾಗ್ ಬರುತ್ತೆ. ಎಷ್ಟು ಚಂದ ಅಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಸ್ಟೈಟಲ್ಲಿ ಫ್ಲಾಗ್ ಇದೆ. ಇದು ಆಲ್ಮೋಸ್ಟ್ ಈ ಊಟಕ್ಕೆ ಬರೋವರೆಗೆಲ್ಲ ಬೆಟ್ಟ ದೊಡ್ಡ ಬೆಟ್ಟನೇ ಸಿಗತ್ತೆ. ಬಸ್ ಇಲ್ದಿ ಬರ್ತಾ ಇದೀವಿ. ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ನನ್ನ ಚಪ್ಪಲಿ ಕಿಸ್ಕೊಂಡು ಹೊಸ ಚಪ್ಪಲಿ ತಗೊಂಡು ಟೆಂಪರರಿ ಯೂಸ್ ಒಂದು ಚಪ್ಪಲಿ ಗೈಸ್. ಎಲ್ಲ ಇವಾಗ ತಿರುಪತಿ ರೀಚ್ ಆಗಿದ್ದೀವಿ. ಇವಾಗ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು, ಆಮೇಲೆ 9 o'clock ನಮ್ ದರ್ಶನ ಇರೋದು. ಬಂದೆಲ್ಲ ಮಲ್ಕೊಂಡ್ಬಿಟ್ಟಾರೆ. ರೆಡಿ ಆಗಿ ಆಮೇಲೆ ಹೋಗ್ಬೇಕು. ಊಟ
ತಿನ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ಡಿಜಿಟಲ್ ಬೆಳಗ್ಗೆ 4 ಗಂಟೆಗೆ ಮಾಡಿದಂತ ಪಾಪ್ಕಾರ್ನ್, ಸೀದಾಗಿರೋ ಪಾಪ್ಕಾರ್ನ್. ಏನಿದು ಬೆಳಗ್ಗೆ ಎದ್ದಿ ಸೌಂಡ್ ಬಂದ ವಾಸನೆ, ಫುಲ್ಲು ಸೀದೋಗಿರೋ ವಾಸನೆ. ಪೂಜೆ ಮಾಡ್ತಾ ಇದ್ದೀನಿ, ಅವಾಗ ಹೇಳ್ತಾವಳೆ ಇರು ಪಾಪ್ಕಾರ್ನ್ ಮಾಡ್ಕೊಂತೀನಿ ಎತ್ಕೊಂಡೋಗೋದು. ಏನಕ್ಕೆ ಅದೇನ್ ಫಿಲಮ್ ನೋಡಕ್ ಹೋಯ್ತಾ ಇದೀವ ಅಂತ ನಾವ್ ಹೇಳಿದ್ರೆ, ಸೀಸ್ಬಿಟ್ ಪಾಪ್ಕಾರ್ನ್ ತಂದಿರೋದು, ಅದು ಬಿಸಾಕು ಅಂತ ಹೇಳಿದ್ರೆ ಅದನ್ನ ಎತ್ಕೊಂಬಂದೋಳೆ ಬಿಸಾಕು ಅಂತ ಹೇಳಿದ್ರಿ. ಊಟ ಈ ಫಾಲೋ ಇದ್ ನೋಡಿದೀನಿ, ಈ ಫಾಲೋ ಮಾಡಿರೋದ್ನ ಈ ಸೆಂಟೆನ್ಸ್. ಸೊ ಗೈಸ್ ಎಲ್ಲ ರೆಡಿ ಆಗಿದೀವಿ, ಇವಾಗ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಹೋಗ್ತಾ ಬ್ಲಾಗ್ ಮಾಡ್ಕೊಂಡೆ ಹೋಯ್ತೀನಿ. ಇಳುಕುಂಟೆಲವಾಡ ಗೋವಿಂದ ಸೊ ಗೈಸ್ ಎಲ್ಲ ರೆಡಿ ಆಗಿ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ತಿರುಮಲ ಹೋಗಿ ಇಲ್ಲಿಂದ ಗಾಡಿ ಹೋಗ್ಬೇಕು ಬೆಟ್ಟದ ಮೇಲೆ. ಮತ್ತೆ ಗೈಸ್ ಬಸ್ ಹತ್ಬಿಟ್ಟು ಬಂದ್ವಿ, ಎಲ್ಲ ಒಂದೊಂದ್ ಸೀಟಲ್ಲಿ ಕುತ್ಕೊಂಡ್ಬಿಟ್ಟಿದೀವಿ. ಗೈಸ್ ಎಲ್ಲ ಆಂಧ್ರ ಪ್ರದೇಶ್ ಬಸ್ಸಲ್ಲಿ ಎಲ್ಲ ಲಾಸ್ಟ್ ಸೀಟ್ ಅಕ್ವೈರ್ ಮಾಡ್ಕೊಂಡು ಹೋಯ್ತಾ ಇದೀವಿ. ಬೆಟ್ಟಕ್ಕೆ ಸಖತ್ ಸೆಕೆ ಅಪ್ಪ. ನಮ್ದು ಕೂಲೆಸ್ಟ್ ಬ್ಯಾಂಗ್ಳೂರ್. ಸಖತ್ ಸೆಕೆ, ತುಂಬಾ ಸೆಕೆ ಇಲ್ಲ. ಗ್ರೇಟ್ ಕೆಳಗಡೆ ಕಾಲಿಡಕ್ಕೆ ಆಗ್ತಾಯಿಲ್ಲ, ನೆಲದ ಮೇಲೆ ಬಿಸಿಲು, ಸೆಕೆ ಸೆಕೆ. ಇದೇ ತರ ಸಮ್ಮರ್ ಬೆಂಗಳೂರಲ್ಲಿ ಸಮ್ಮರ್ ತರ ಇದೆ. ಫೈನಲಿ ರೀಚ್ ಆದ್ವಿ. ಅದು ಚೆನ್ನಾಗಿದೆ, ಇಲ್ಲಿಂದ ಗೋಪುರ ಕಾಣತ್ತಲ್ಲಿ. ಚಚ್ಕೊಂಡು ಹೋಯ್ತವ್ರು ಅನ್ಕೊಂಡು. ಯಾವ್ದೋ ರೈಡ್ ಜಾತ್ರೆ ಹೋದಾಗ ಯಾವ್ದೋ ರೈಡ್ ಇರ್ತಾವಲ್ಲ, ಚಚ್ಕೊಂಡು ಹೋಯ್ತಾ ಇರೋದು ಅಕ್ಕದು. ನೋಡ್ರಿ ಬಿಟ್ಬಿಡ್ತೀನಿ ಅಂತ ಪಕ್ಕ. ಯಾವತ್ತೂ ತಿರುಪತಿಗೆ ಬಂದಿಲ್ಲ, ಹಿಂಗ ಅರ್ಥವಡೆ ಅನ್ಕೋಬೇಡಿ. ತಿರುಪತಿಗೆ ಬಂದಿದ್ದೀನಿ, ಪ್ರತಿ ಸತಿ ಬಂದಾಗ ಏನೋ ಹೇಳ್ತಾರೆ ಗೈಸ್. ಏನೋ ನಾನ್ ನಿಂಗ್ ಜಾಗ ಕೊಟ್ಟಿರೋದು ಅಂತ ದೇವ್ರು ಹೇಳಿದ್ಕೆ, ದೇವ್ರು ವೆಂಕಟೇಶ್ವರ ಏನ್ ಹೇಳ್ತಾರೆ, ಫಸ್ಟ್ ಎಲ್ಲಾ ನಿನ್ನ ವಿಸಿಟ್ ಮಾಡಿ ಆಮೇಲೆ ನನ್ನ ದರ್ಶನಕ್ ಬರ್ಬೇಕಂತ. ಏನೋ ಕಲ್ತ್ಕೊಂಡು ನಾವು ಭೂವರಹ ಸ್ವಾಮಿಗೆ ಹೋಗ್ತಾ ಇದೀವಿ. ಬಸ್ ಬರುತ್ತೆ, ಸೈಡ್ ನೋಡ್ಕೊಂಡು ಹೋಗು. ಇನ್ನು 1 ಕಿಲೋಮೀಟರ್ ನಡಿಬೇಕಾ? ಎಷ್ಟ್ ಕಿಲೋಮೀಟರ್ ನಡಿಬೇಕು? ಮ್ಯಾಪೇ 30 ಇಲ್ಲ, ಅಷ್ಟು ರೊಕ್ಕ ಬಿಡಿದೆ. ನಮ್ಮ ಹತ್ರ 30 ಇದೀವಿ, ನಾವು ಮೂವ್ ಆಗ್ತಾ ಇದೀವಿ ಗೈಸ್. ಆನೆ ಬಂದೈತಿ. ದೇವ್ರು ಬರುದಂತೆ, ವಿ ಆರ್ ವೇಟಿಂಗ್. Hey! ಇದೆಲ್ಲ ಓಡೈತಿದ್ದೀನಿ, ಅಷ್ಟೊಂದು ಜನ. ಯಾವ
ಏನ್ ಜನ ಎಲ್ಲ ತಿನ್ನಕ್ ಹೆಂಗ್ ಓಡ್ತಾವ್ರ ನೋಡ್ರಿ. ಏನು ಓಡ್ತಾ ಇರೋದು ಜೀವನದಲ್ಲಿ ಉದ್ಧಾರ ಆಗಿರ್ತಿದ್ವಿ ನಾವು, ಅದಕ್ಕೆ ಆಗಿಲ್ಲ. ಫುಲ್ ತಲೆ ನೋವು, ಫುಲ್ ಕಾಲ್ ನೋವು, ತಲೆ ಎಲ್ಲ ಹಿಡ್ಕೊಂಡ್ಬಿಡೈತಿ. ಅಯ್ಯೋ ದೇವೆ ಓಡ್ತಾ ಪಿಕ್ಚರ್ ಏನ್ ಏನಂತ ನಮ್ಮದು ಒಂದಿರಲಿ ಅಂತ ಫೋಟೋ ತೊಗೊಂಬಿಟ್ಟೆ ನಾನು ಎಲ್ಲಿ. ಎಲ್ಲ ದರ್ಶನಕ್ಕೆ ಹೋಗ್ಬೇಕು. ತುಂಬಾ ಲೇಟ್ ಆಗ್ತೈತೆ. 9 ಗಂಟೆಗೆ ನಮ್ ದರ್ಶನ, ಆಗ್ಲೇ 7 ಗಂಟೆ. ಊಟ ತಿಂದು ಏನ್ ಸುಸ್ತಾತೈತೆ, ಕಾಲು ಕೈ ಎಲ್ಲ ನೋವು. ಇನ್ನ 4 ಅವರ್ ದರ್ಶನ ಮಾಡಕ್ ಕಾಲ್ ನಾವು ಫಸ್ಟ್ ಟೈಮ್ ತಿರುಪತಿಗೆ ಹೋದಾಗ ಆರಾಮಾಗಿ ಹೋಗಿದ್ದೆ. ಅರ್ಧ ಗಂಟೆ ದರ್ಶನ ಆಗಿತ್ತು. ದೇವಸ್ಥಾನದ ಎದುರುಗಡೆ ಬಂದಿದ್ದೀವಿ, ಫೋಟೋ ಶೂಟ್ ಮಾಡ್ಕೊಂತ ಇದ್ವಿ. ನಾವು ಗೊತ್ತಲ್ಲ, ಓದ್ ಕಡೆ ಫೋಟೋ ತೊಗೊಂಡಿರಲ್ಲ, ಬರಲ್ಲ. ಇವಾಗ ಫೋನ್ ಎಲ್ಲ ಕೊಟ್ಬಿಡ್ತೀವಿ. ಆಫ್ಟರ್ ದರ್ಶನ ಬಂದ್ಬಿಟ್ಟೆ ವ್ಯೂ ಹೇಳ್ತಿದ್ದೆ ಹೆಂಗಾಯ್ತು ಏನು ಮತ್ತೆ. ಗೈಸ್, ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು. ದೇವ್ರನ್ನ ತುಂಬಾ ತುಂಬಾ ನೋಡಿದೀವಿ. ಆಮೇಲೆ ಫುಲ್ ಸುಸ್ತಾಗ್ಬಿಡೈತೆ. ಏನ್ ಜನ ಜನ ಜನ, ಎಲ್ಲೆಲ್ಲಿ ನೋಡಿದ್ರು ಮಲ್ಕೊಂಡ್ಬಿಟ್ಟವ್ರೆ. ನಾವು ಕೂತ್ಕೊಂಡಿದೀವಿ. ಸಿಟಿಂಗ್ ಯಾರು ಬ್ಲಾಗ್ ಎಂಡ್ ಮಾಡ್ತೀನಿ, ರೂಮ್ಗೆ ಹೋಗಿ ಮಲ್ಕೊಳ್ಳಲ್ಲ ಅಷ್ಟೇ. ಟೈಮ್ ಬಂದ್ಬಿಟ್ಟು 2 ಗಂಟೆ, ಇನ್ನೂ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತಾ ಇದೀವಿ. ಬೆಳಗ್ವರ್ಗು ಇಲ್ಲೇ ಇರೋಣ ಅಂತ ಹೋಗ್ಬೇಕು. ಇವಾಗ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ, 1% ಇಷ್ಟೊಂದು ತಗೊಂಡಿಲ್ಲ. ಬಸ್ ಫುಲ್ಲು. ನೆಕ್ಸ್ಟ್ ನಿದ್ದೆ ಮಾಡ್ಕೊಂಡೇ ಹೋಗೋದು. ನಿದ್ದೆ ಅಂದ್ರೆ ನಿದ್ದೆ, ನಿದ್ದೆ ಅಂದ್ರೆ ನಿದ್ದೆ ಅಲ್ವಾ? ನಿದ್ದೆ ಅಂದ್ರೆ ನಿದ್ದೆ ಅಷ್ಟೇ, ಅಷ್ಟೇ. ಇದೆಲ್ಲ ನಾಷ್ಟ ಮಾಡಕ್ ಬರ್ತೀವಿ. ಯಾವ್ದು ಆಂಧ್ರ ಪ್ರದೇಶ ಹೋಟ್ಲಲ್ಲಿ. 6 ಗಂಟೆಯಿಂದ 10 ಗಂಟೆ ಆಯ್ತು, ಇನ್ನೂ ಕರ್ನಾಟಕ ರೀಚ್ ಆಗಿಲ್ಲ. 80 ರೂಪಾಯಿ ಪಲಾವು ಚಿತ್ರಾನ್ನೂ ಪರವಾಗಿಲ್ಲ, ಹಂಗೈತೆ. ದೋಸೆ ಅಂತೂ ಬಾಯಿಗೆ ಇಕ್ಕಕ್ಕೆ ಆಗ್ತಲ್ಲ, ಉಳಿ ಉಳಿ ಉಳಿ. ದೋಸೆ ಎಷ್ಟು? ದೋಸೆ ಎಷ್ಟು? ಗಿಡ ಗಿಡ ಹಾಕಿದ್ರೆ ಅದು 80. ಅದು 80. ఎవడా నువ్వు కొట్టింది? నువ్వే నిన్ను కొట్టుకున్నావు. నేనే కొట్టుకున్నా. ಗೈಸ್ ಎಲ್ಲ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಜಸ್ಟ್ ನಾವು ಕ್ಯಾಬ್ ಬುಕ್ ಮಾಡಿದೀವಿ, ವೇಟಿಂಗ್. ಗೈಸ್ ಏನ್ ಗೊತ್ತಾ, ನಾನು ತಿರುಪತಿಗೆ ಹೋಗೋ ಪ್ಲಾನ್ ಇರಲಿಲ್ಲ. ಲೈಕ್ ಬುಕಿಂಗ್ ಮಾಡಿದ್ವಿ, ಬಟ್ ಹೋಗಲ್ಲ ಅಂತಾನೆ ಇದ್ದಿತ್ತು. ರಾತ್ರಿ ಕೂಡ 1 ಗಂಟೆವರೆಗೂ, ಮಾರ್ನಿಂಗ್ ಇವ್ರಿಗೆಲ್ಲರಿಗೂ ಹೇಳಿದ್ದೆ ಬರಲ್ಲ ಅಂತಾನೆ ಹೇಳಿದ್ದಿತ್ತು. ಅದೇನೋ ಲೈಕ್ ಏನೋ ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋದು ಗೊತ್ತಾ. ನಾನು ಒಳ್ಳೆಯವಳು, ಅದಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ನೈಟ್ ಆಕ್ಚುಲಿ ನೈಟ್ ಕೂಡ ಹೇಳಿದ್ದೀನಿ ನನ್ನ ಫ್ರೆಂಡ್ಗೆ, ಇಲ್ಲ ನಾನು ಹೋಗಲ್ಲ, ನಾಳೆ ಹೋಗೋ ಡೌಟ್ ಇನ್ ಕೇಸ್ ಹೋದ್ರೆ ವ್ಲಾಗ್ ಮಾಡ್ತೀನಿ ಅಂತಾನು ಹೇಳಿದ್ದೆ. ಹೋದೆ ಆರಾಮಾಗೆ. ಪ್ಲೀಸ್, ಎಲ್ಲರೂ ಹೇಳ್ತಾ ಇದ್ದಾರೆ ಕೂಡಾಕ್ಬಿಡ್ತಾರೆ, ತುಂಬಾ ರಶ್ ಆಕ್ಚುಲಿ ಇತ್ತು. ಎಷ್ಟು ಜನ ಅಂದ್ರೆ ಅಪ್ಪ, ಎಲ್ಲಿಂದ ಬರ್ತಾರ ಅಷ್ಟು ಜನ. ಡೋನೋ ಅಪ್ಪ, ತುಂಬಾ ರಶ್ ಇತ್ತು. ನಮ್ಗೆ ನಾವು ಒಳಗೆ 9 o'clock ಹೋದ್ವಿ, 11 ವಾಪಸ್ ಆಚೆ ಬಂದ್ವಿ. ಈಸಿಯಾಗಿ ದರ್ಶನ ಆಯ್ತು. ದೇವ್ರನ್ನ ತುಂಬಾ ಚೆನ್ನಾಗಿ ನೋಡಿದೆ. ಫಸ್ಟ್ ಟೈಮ್ ಹೋದಾಗ ಇನ್ನೂ ಈಸಿ, ಅರ್ಧ ಗಂಟೆಗೆ ಹೋಗ್ಬಿಟ್ಟಿದ್ವಿ. ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಾಯ್ತು. ನಾವು ಮನೆಗೆ ಹೋಗ್ತಾ ಇದೀವಿ. ಬಾಯ್. ಆದ್ರೂ ಗೈಸ್ ತುಂಬಾ ಸುಸ್ತಾಗ್ಬಿಟ್ಟೈತೆ. ಇದ್ದಲ್ಲೇ ಗೊತ್ತಾಗ್ತೈತೆ ಅನ್ಸುತ್ತೆ, ತುಂಬಾ ಸುಸ್ತಾಗ್ಬಿಟ್ಟೈತೆ. ಕಾಲೆಲ್ಲ ನೋವು. ಏನೇ ಹೇಳಿ, ನಮ್ ಬ್ಯಾಂಗ್ಳೂರೇ ಬೆಸ್ಟ್ ಅಪ್ಪ. ಹಂಗಂತ ಚೆನ್ನಾಗಿಲ್ಲ ಅಲ್ಲ, ತುಂಬಾ ಚೆನ್ನಾಗಿತ್ತು. ಕಡೆನ್ ಊಟ ಆಗಿರ್ಬೋದು, ಎಲ್ಲ ಓಡಾಡೋದಾಗ ಬ್ಯಾಂಗ್ಳೂರ್ ಬೆಸ್ಟ್. ತರ ಯಾವಾಗ ಮನೆಗ್ ಬರ್ತೀನೋ ಅನ್ಸಿತ್ತು. ಮತ್ತೆ ಫ್ರೆಶ್ ಮಾಡ್ಬೇಕಾರ ಆರಾಮಾಗಷ್ಟೇ. ಸೊ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಗೈಸ್ ಫೈನಲಿ ಮನೆಗೆ ಬಂದ್ವಿ. ಎಷ್ಟೇ ಊರ್ ಸುತ್ತ ಬಂದ್ರು ನಮ್ಮೂರೇ ನಮಗೆ ಮೇಲು ಅಂತ ಅವಾಗಲೇ ಅಣ್ಣವ್ರು ಹೇಳಿಲ್ವಾ.
ಹಂಗೆ ಆಯ್ತು ಇವತ್ತು. ಗೈಸ್ ಇವಾಗ ಹೋಗಿ ರೆಸ್ಟ್ ಮಾಡ್ಬೇಕು ಫಸ್ಟು, ಮತ್ತೆ ಸಿಗುವ. ಲವ್ ಯು ಆಲ್, ಬಾಯ್. ಟ್ರಿಪ್ಪೆಲ್ಲ ಆಯಿತು. ನೆಕ್ಸ್ಟ್ ಡೇನೇ ಫುಲ್ ಸುಸ್ತು ನನಗೆ. ಹಾಸ್ಪಿಟಲ್ಗೆ ಹೋಗಿದ್ದೆ. ನಮ್ಮ ಫ್ಯಾಮಿಲಿ ಇದ್ದಾಗ ನೋಡ್ದಂಗೆ ಇವರೇ ನೆಕ್ಸ್ಟ್ ನೋಡಿ ಸರ್. ನಿಮ್ಮ ಹೆಸರು ಫುಲ್ ಬಜಾರಲ್ಲಿ ಐತೆ. ತುಂಬಾ ಒಳ್ಳೆಯವರು, ಸಿಕ್ಕಾಪಟ್ಟೆ ಏನೇ ಇದ್ರು ಹೇಳ್ತಾರೆ ಈ ತರ ಹಿಂಗಿದೆ. ನಿಮ್ಮೂರು ಅಲ್ವಾ? ಬಟ್ ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲರ ಹತ್ರ, ಬೇರೆಯವ್ರ ತರ ಎಲ್ಲ ಅದು ಹೇಳೋದ ನರನೇ ಇಲ್ವಲ್ಲ ಐಶ್ವರ್ಯ. ಏನದು ಬ್ಲಡ್ ಯಪ್ಪ ರಕ್ತ ಮುಚ್ಚಿ ಬಿಡು. ನಮ್ಮ ಫ್ಯಾಮಿಲಿ ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ. ಫ್ರೆಂಡ್ಲಿ ಡಾಕ್ಟರು, ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸರ್ನ. ಸಿಟ್ಟಳ್ಳಿಲಿ ಡಾಕ್ಟ್ರು ಮತ್ತು ತುಂಬ ಒಳ್ಳೆಯವರು, ಫುಲ್ ಫ್ರೆಂಡ್ಲಿ. ಪಾಪ ಇವರಿಬ್ರು 3 hours ನನ್ನ ಜೊತೆಲೇ ಇದ್ರು. ಅವೇ ಯಾರು ಇಷ್ಟೊಂದು ನೋವು. ನರ್ಸ್ ಡಾಕ್ಟ್ರ್ ಇದ್ದೀವಿ, ನರ್ಸ್ ಇದು. ಅಪ್ಪ ನರ್ಸಿಂಗ್ ಮಾಡಿಲ್ಲ, ಅಷ್ಟು ನೋವ್ತಾ ಇದ್ದಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.